ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಚೀನಾಗೆ ನಿಜವಾಗ್ಲೂ ಏನಾಗಿದೆ? ಅದಕ್ಕೆ ಯುದ್ಧೋನ್ಮಾದ ಶುರುವಾಗಿದೆಯಾ ಅಥವಾ ತನ್ನ ಆಂತರಿಕ ಸಮಸ್ಯೆಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಜಗತ್ತಿನ ಹಾಗೂ ತನ್ನದೇ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಈ ಯುದ್ಧೋತ್ಸಾಹದ ನಾಟಕವನ್ನ ಆಡ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಭಾರತ ಹಾಗೂ ತೈವಾನ್ ಜೊತೆಗಿನ ತನ್ನ ಸಂಬಂಧಗಳನ್ನು ಮಾತ್ರ ಚೀನಾ ದಿನೇ ದಿನೇ ಕೆಡಿಸ್ಕೊಳ್ತಾ ಹೋಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಭಾರತದ ಗಡಿಯಲ್ಲಿ ವಿಚಿತ್ರವಾದ ವಾತಾವರಣ ಉಂಟಾಗೋದಕ್ಕೆ ಕಾರಣವಾಗಿದ್ದ ಚೀನಾ ಈಗ ತೈವಾನ್ ಕಡೆಗೆ ತನ್ನ ಗಮನವನ್ನು ಹರಿಸಿದೆ. ತೈವಾನ್ ಮೇಲೆ ಯುದ್ಧ ವಿಮಾನಗಳನ್ನ, ಅಣ್ವಸ್ತ್ರಗಳನ್ನ ಹೊತ್ತೊಯ್ಯಬಲ್ಲ ಬಾಂಬರ್ಗಳನ್ನ ನುಗ್ಗಿಸೋದ್ರ ಮೂಲಕ ಯಾವಾಗ ಬೇಕಿದ್ರೂ ಅಲ್ಲಿ ಯುದ್ಧ ನಡೆದು ಬಿಡಬಹುದು ಅನ್ನೋ ತರದ ವಾತಾವರಣವನ್ನ ಚೀನಾ ನಿರ್ಮಾಣ ಮಾಡ್ತಾ ಇದ್ದು, ಯಾವುದೇ ಸಂದರ್ಭದಲ್ಲಿ ತೈವಾನ್ ಸ್ವಲ್ಪ ತಾಳ್ಮೆ ಕಳ್ಕೊಂಡ್ರೂ ಕೂಡ ಅದು ಒಂದು ಸಂಪೂರ್ಣ ಯುದ್ಧಕ್ಕೆ ದಾರಿ ಮಾಡಿಕೊಡುವ ಅವಕಾಶ ಕೂಡ ಅಲ್ಲಿ ಇರುತ್ತೆ. ಹೀಗಾಗಿನೇ ತೈವಾನ್ ಕೂಡ ಈ ಸಂದರ್ಭದಲ್ಲಿ ತನ್ನ ನೆರವಿಗೆ ನಿಲ್ಲುವಂತೆ ವಿಶ್ವ ಸಮುದಾಯಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ತೈವಾನ್ ಹಾಗೂ ಚೀನಾ ನಡುವೆ ಏನಾಗ್ತಾ ಇದೆ, ಅಲ್ಲಿನ ಸಂಘರ್ಷದ ಹಿಂದಿನ ಕಾರಣವಾದರೂ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಈ ಚೀನಾ ತೈವಾನ್ ಅನ್ನೋ ಪುಟ್ಟ ದ್ವೀಪವನ್ನು ಆಕ್ರಮಿಸಿಕೊಂಡು ಬಿಡಬೇಕು ಅಂತ ತುದಿಗಾಲಲ್ಲಿ ನಿಂತಂತೆ ವರ್ತಿಸೋದಕ್ಕೆ ಶುರು ಮಾಡಿದೆ. ಕಳೆದ 70 ವರ್ಷಗಳಿಂದ ಚೀನಾದ ಪಾಲಿಗೆ ಎಟುಕದ ದ್ರಾಕ್ಷಿಯಂತುಳಿದಿರುವ ತೈವಾನನ್ನ ಹೇಗಾದರೂ ಮಾಡಿ ಈ ಬಾರಿ ಒಳಗೆ ಹಾಕೊಂಡು ಬಿಡಬೇಕು ಅಂತ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಪ್ರಯತ್ನ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ. ಅದರ ಭಾಗವಾಗಿ ಕಳೆದ ಸೋಮವಾರದ ಹೊತ್ತಿಗೆ 150ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ತೈವಾನ್ ವಾಯುಗಡಿಯನ್ನು ಪ್ರವೇಶ ಮಾಡಿವೆ. ಸೋಮವಾರ ಒಂದೇ ದಿನ 55 ಯುದ್ಧ ವಿಮಾನಗಳು ತೈವಾನ್ ಮೇಲೆ ಹಾರಾಡಿರೋದು ತೈವಾನಿಗಳ ನಿದ್ದೆಗೆಡಿಸಿದೆ. ಅಲ್ಲಿ ಚೀನಾದ 34 J-16 ಯುದ್ಧ ವಿಮಾನಗಳು, 12 ನ್ಯೂಕ್ಲಿಯರ್ ಕೇಪಬಲ್ H-6 ಬಾಂಬರ್ಗಳು, ಅದರ ಜೊತೆಗೆ ಇನ್ನೂ 4 ಯುದ್ಧ ವಿಮಾನಗಳು ತೈವಾನ್ಗೆ ಸೇರಿದ್ದ ಪ್ರಟಾಸ್ ದ್ವೀಪಗಳ ಮೇಲೆ ಹಾರಾಟ ನಡೆಸಿರುವುದು ವರದಿಯಾಗಿದೆ. ಈ ಪ್ರಟಾಸ್ ಐಲ್ಯಾಂಡ್ ಅನ್ನೋದು ದಕ್ಷಿಣ ಚೀನಾ ಸಾಗರದಲ್ಲಿನ ಒಂದು ಚಿಕ್ಕ ದ್ವೀಪ. ಇದು ಸದ್ಯಕ್ಕೆ ತೈವಾನ್ನ ಹಿಡಿತದಲ್ಲಿದೆ. ಈ ಬಗ್ಗೆ ಮೌನ ಮುರಿದಿರುವ ತೈವಾನ್ನಲ್ಲಿರೋ ಮೇನ್ಲ್ಯಾಂಡ್ ಅಫೇರ್ ಕೌನ್ಸಿಲ್ ತೈವಾನ್ ಜಲಸಂಧಿಯಲ್ಲಿನ ಎಲ್ಲ ಸಮಸ್ಯೆಗಳಿಗೆ ಬೀಜಿಂಗ್ ಕಾರಣ ಆಗಿದೆ. ಅದು 2 ರಾಷ್ಟ್ರಗಳ ನಡುವೆ ಇರುವ ಸ್ಟೇಟಸ್ ಕೋ ಹಾಗೂ ಶಾಂತಿ ಒಪ್ಪಂದವನ್ನು ಮುರಿತಾ ಇದೆ. ಈ ರೀತಿಯಾದ ಹಿಂಸಾತ್ಮಕ ಪ್ರವೃತ್ತಿಗಳನ್ನ ಬೀಜಿಂಗ್ ಕೈಬಿಡಬೇಕು. ನಮ್ಮ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿಸೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಮೇನ್ಲ್ಯಾಂಡ್ ಅಫೇರ್ಸ್ನ ವಕ್ತಾರ ಚಿ ಚೆಂಗ್ ತಿಳಿಸಿದ್ದಾರೆ. ಇದಲ್ಲದೆ ತೈವಾನ್ನ ಅಧ್ಯಕ್ಷರು ಕೂಡ ತೈವಾನ್ ಈಗಾಗಲೇ ಸ್ವತಂತ್ರ ರಾಷ್ಟ್ರವಾಗಿದ್ದು ತಮ್ಮ ಸಾರ್ವಭೌಮತ್ವವನ್ನು ಕಿತ್ತುಕೊಳ್ಳೋದಕ್ಕೆ ಚೀನಾದ ಕೈಲಿ ಸಾಧ್ಯ ಇಲ್ಲ. ಹಾಗೇನಾದರೂ ಆದರೆ ನಾವು ನಮ್ಮ ದೇಶದ ರಕ್ಷಣೆಗೆ ಕಟಿಬದ್ಧರಾಗಿದ್ದೀವಿ ಅಂತ ಹೇಳೋದ್ರ ಮೂಲಕ ಚೀನಾಗೆ ನೇರವಾಗಿ ಪಂಥಾಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಚೀನಾ ಈಗ ಯಾಕೆ ಇಷ್ಟೊಂದು ಅಗ್ರೆಷನ್ ಅನ್ನು ತೋರ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಚೀನಾ ಮತ್ತು ತೈವಾನ್ ನಡುವಿನ ಒಂದಷ್ಟು ಸಂಬಂಧಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಈ ಹಿಂದೆ ಜಗತ್ತಲ್ಲಿ 2 ಚೀನಾಗಳಿವೆಯಾ ಅನ್ನೋ ವಿಡಿಯೋ ಮಾಡಿದಾಗ ನಿಮಗೆ ತೈವಾನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿ ಕೂಡ ತೈವಾನ್ ಹಾಗೂ ಚೀನಾಗಳ ಕುರಿತಾದ ಒಂದಷ್ಟು ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕೆಳಗೆ ಈ ತೈವಾನ್ ಇದೆಯಲ್ಲ, ಇದರ ಬಗ್ಗೆ ನಮಗೆ ಕ್ರಿಸ್ತ ಶಕ 239ರ ಉಲ್ಲೇಖಗಳಲ್ಲಿ ಸಿಗುತ್ತೆ. ಅವತ್ತಿಗೆ ಚೀನಾದ ಸಾಮ್ರಾಟ ಸಮುದ್ರದಲ್ಲಿ ಅನ್ವೇಷಣೆಯನ್ನ ಕೈಗೊಂಡ ಸಂದರ್ಭದಲ್ಲಿ ಈ ತೈವಾನ್ ದ್ವೀಪ ಅವರಿಗೆ ಕಾಣಿಸ್ಕೊಂಡಿತ್ತು. ಅಷ್ಟೊತ್ತಿಗಾಗಲೇ ಅಲ್ಲೊಂದಷ್ಟು ಜನ ವಾಸ ಮಾಡ್ತಾ ಇದ್ರು. ಅವರೆಲ್ಲ ದಕ್ಷಿಣ ಚೀನಾದಿಂದ ಇಲ್ಲಿಗೆ ಬಂದು ಬದುಕುಗಳನ್ನ ಕಟ್ಕೊಂಡವರಾಗಿದ್ರು ಅನ್ನತ್ತೆ ಇತಿಹಾಸ. ಸೊ ತೈವಾನ್ ನಲ್ಲಿರೋದು ಕೂಡ ಚೀನಾ ಮೂಲದವರೇ ಆಗಿದ್ದಾರೆ. ಹೀಗೆ ಅವತ್ತಿಗೆ ಚೀನಾದ ಕಣ್ಣಿಗೆ ಬಿದ್ದ ತೈವಾನ್ ಸಾಕಷ್ಟು ಬಾರಿ ದಾಳಿಗಳಿಗೆ ಕೂಡ ಒಳಗಾಯಿತು. ಇನ್ನು 1624ರಿಂದ 1661ರವರೆಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿ ಈ ತೈವಾನ್ ಇತ್ತು. ಆ ನಂತರದಲ್ಲಿ ಇದನ್ನ ಚೀನಾದ ಕಿಂಗ್ ಡೈನಾಸ್ಟಿ ತನ್ನ ವಶಕ್ಕೆ ತಗೊಳ್ತು. 1895ರವರೆಗೆ ಕಿಂಗ್ ಡೈನಾಸ್ಟಿ ವಶದಲ್ಲಿದ್ದ ಈ ತೈವಾನ್ ಜಪಾನ್ ಹಾಗೂ ಚೀನಾದ ನಡುವಿನ ಯುದ್ಧಗಳ ಸಂದರ್ಭದಲ್ಲಿ ಜಪಾನಿಯರ ವಶಕ್ಕೆ ಸಿಕ್ತು. 1945ರಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಸೋಲನ್ನು ಒಪ್ಪಿಕೊಂಡ ನಂತರ ಈ ತೈವಾನ್ ಮತ್ತೆ ಜಪಾನ್ನಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಆಗ ಇದು ಮತ್ತೆ ಚೀನಾದ ಕಪಿಮುಷ್ಟಿಗೆ ಸಿಲುಕಿಬಿಡೋ ಸಂದರ್ಭ ಆಯಿತು. ಆದರೆ ಅದೇ ಸಮಯದಲ್ಲಿ ಚೀನಾದಲ್ಲಿ ಆಂತರಿಕ ಕಲಹಗಳು, ನಾಗರಿಕ ದಂಗೆಗಳು ಶುರುವಾದವು. ಅಲ್ಲಿಯವರೆಗೆ ರಿಪಬ್ಲಿಕ್ ಚೀನಾನ ಆಳ್ತಾ ಇದ್ದ ಕೌಮಿಂಗ್ ಟಾಂಗ್ ಪಾರ್ಟಿಯ ವಿರುದ್ಧ ಮಾವೋ ಝೆಡಾಂಗ್ ನೇತೃತ್ವದ ಕಮ್ಯುನಿಸ್ಟರು ಆಕ್ರಮಣಕ್ಕೆ ಮುಂದಾದರು. ಆ ಆಂತರಿಕ ಕಲಹಗಳಲ್ಲಿ ಅವತ್ತಿನ ರಿಪಬ್ಲಿಕ್ ಆಫ್ ಚೀನಾದ ಅಧ್ಯಕ್ಷನಾಗಿದ್ದ ಚಾಂಗ್ ಕೈ ಶೇಕ್ ಮತ್ತು ಅವರ ಕೌಮಿನ್ ಟಾಂಗ್ ಪಕ್ಷದ ನಾಯಕರು ಚೀನಾದಿಂದ ಈ ತೈವಾನ್ಗೆ ಓಡಿ ಬಂದರು. ಅಲ್ಲಿಂದ ಅದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಆಯಿತು. ತೈವಾನ್ನಲ್ಲಿ KMT ಅಂದರೆ ಕೌಮಿಂಗ್ ಟಾಂಗ್ ಪಕ್ಷದ ಆಡಳಿತ ಶುರುವಾಯಿತು. ಇದನ್ನ ರಿಪಬ್ಲಿಕ್ ಆಫ್ ಚೀನಾ ಅಂತ ಕರೆದರು.
ಅಲ್ಲಿಗೆ ಇವತ್ತು ನಾವು ನೋಡ್ತಾ ಇರೋ ವಿಶಾಲವಾದ ಚೀನಾ ಏನಿದೆ ಅದನ್ನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂದ್ರು ಮತ್ತು ಈ ತೈವಾನ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಕರೆಸ್ಕೊಳ್ತು. ಕೆಳಗೆ 1971ರವರೆಗೆ ಕೂಡ ರಿಪಬ್ಲಿಕ್ ಆಫ್ ಚೀನಾ ಅಂದ್ರೆ ಈ ತೈವಾನ್ ವಿಶ್ವಸಂಸ್ಥೆಯ ಮಾನ್ಯತೆಯನ್ನು ಪಡ್ಕೊಂಡಿತ್ತು. ಹಾಗೇನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವ ಇದ್ದಿದ್ದು ಕೂಡ ರಿಪಬ್ಲಿಕ್ ಆಫ್ ಚೀನಾಗೆನೆ. ಆದರೆ 1971ರಲ್ಲಿ ಮಾವೋ ಮತ್ತು ಅಮೆರಿಕದ ಅಧ್ಯಕ್ಷ ನಿಕ್ಸನ್ ನಡುವಿನ ಒಪ್ಪಂದದ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯಿಂದ ROCಯನ್ನ ತೆಗೆದುಹಾಕಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾಗೆ ಅಲ್ಲಿ ಮಾನ್ಯತೆಯನ್ನು ಕೊಡಲಾಯಿತು. ಹೀಗಿರುವಾಗಲೇ ತೈವಾನ್ನಲ್ಲಿ ಲೀ ತೆಂಗ್ ಹೋಯ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರನ್ನ ತೈವಾನ್ನ ಪ್ರಜಾಪ್ರಭುತ್ವದ ಪಿತಾಮಹ ಅಂತ ಕರೆಯಲಾಗುತ್ತೆ. ಅವ್ರ ನಂತರ 2000ನೇ ಇಸ್ವಿಲಿ ಚೆನ್ ಸ್ಯೂ ಬಿಯಾನ್ ಅನ್ನೋ ನಾಯಕ ತೈವಾನ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ಕೌಮಿಂಗ್ ಟಾಂಗ್ನ ಹೊರತಾಗಿ ಆಯ್ಕೆಯಾದ ಮೊಟ್ಟ ಮೊದಲ ತೈವಾನ್ ಅಧ್ಯಕ್ಷ ಅಂತ ಗುರುತಿಸಿಕೊಂಡ್ರು. ಈ ಚೆನ್ ಸ್ಯೂ ಕಾಲದಲ್ಲಿ ಚೀನಾ ಮತ್ತು ತೈವಾನ್ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಯಿತು. ಅದಕ್ಕೆ ಕಾರಣ ಈ ಚೆನ್ ಸ್ಯೂ ತೈವಾನ್ ಅನ್ನ ಸ್ವತಂತ್ರ ರಾಷ್ಟ್ರವಾಗಿ ವಿಶ್ವ ಗುರುತಿಸಬೇಕು ಅನ್ನೋ ಬೇಡಿಕೆಯನ್ನ ಹೆಚ್ಚು ಮಾಡಿದ್ರು ಮತ್ತು ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಆರಂಭ ಮಾಡಿದ್ರು. ಹೀಗೆ ಯಾವಾಗ ಚೆನ್ ಸ್ಯೂ ಬಿಯಾನ್ ಕಾಲದಲ್ಲಿ ತೈವಾನ್ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಆರಂಭ ಮಾಡ್ತೋ ಆಗ ಚೀನಾ ಒಮ್ಮೆ ಬೆಚ್ಚಿ ಬಿದ್ದಿದ್ದಂತೂ ಸುಳ್ಳಲ್ಲ. ಇಂಥ ಚೆನ್ ಸ್ಯೂ 2008ರವರೆಗೆ ಅಧಿಕಾರದಲ್ಲಿದ್ರು. ಆನಂತರ ಸ್ವಲ್ಪ ದಿನಗಳ ಕಾಲ ಚೀನಾದ ಪರ ಇದ್ದ ಮಾ ಇಂಗ್ ಝೋ ಅನ್ನೋ ನಾಯಕ ತೈವಾನ್ನ ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಚೀನಾ ಮತ್ತು ತೈವಾನ್ ನಡುವಿನ ಸಂಘರ್ಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತ ಕಾಣ್ತಾ ಇತ್ತು. ಆದರೆ ಯಾವಾಗ 2016ರಲ್ಲಿ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿಯಲ್ಲಿ ಬಹುಮತವನ್ನು ಗಳಿಸಿ ಅದರ ನಾಯಕಿ ಸಾಯ್ ಇಂಗ್ ವೆನ್ ತೈವಾನ್ನ ಅಧ್ಯಕ್ಷರಾದರೂ ಅದಾದ ಮೇಲೆ ಮತ್ತೆ ತೈವಾನ್ ಚೀನಾಗೆ ಸಡ್ಡು ಹೊಡೆದು ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುವ ತನ್ನ ಪ್ರಯತ್ನವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಯಿತು. ಈ ಸಾಯ್ ಇಂಗ್ ವೆನ್ ಇದಾರಲ್ಲ, ಈಕೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಅಮೆರಿಕದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡ್ರು. ಹೀಗಾಗಿನೇ ಈ ಹಿಂದಿನ ದಿನಗಳನ್ನೆಲ್ಲ ಮರೆತು ಅಮೆರಿಕ ತೈವಾನ್ಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಇದು ಚೀನಾದ ಕಣ್ಣನ್ನು ಕೆಂಪು ಮಾಡಿದ್ದಷ್ಟೇ ಅಲ್ಲದೆ ಚೀನಾ ತೈವಾನ್ ವಿಚಾರವಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಒತ್ತಡ ಹೇರೋದಕ್ಕೆ ಶುರುವಾಯಿತು. ತೈವಾನ್ನ ಕಂಪನಿಗಳಿರುವ ದೇಶಗಳಿಗೆ ಹಾಗೂ ತೈವಾನ್ ಜೊತೆ ವ್ಯಾಪಾರ ಮಾಡ್ತಾ ಇರೋ ಕಂಪನಿಗಳಿಗೆ ಮತ್ತು ದೇಶಗಳಿಗೆ ಚೀನಾ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತು. ಯಾರೆಲ್ಲ ತೈವಾನ್ ಜೊತೆ ವ್ಯಾಪಾರ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ತೈವಾನ್ ಅನ್ನ ಚೀನಾದ ಒಂದು ಭಾಗವಾಗಿ ಗುರುತಿಸಬೇಕು, ಇಲ್ಲದೆ ಹೋದ್ರೆ ಚೀನಾ ಅಂಥ ಕಂಪನಿಗಳ ಮೇಲೆ ನಿರ್ಬಂಧ ವಿಧಿಸುತ್ತೆ ಅಂತ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ವಿಶ್ವದ ನಾನಾ ರಾಷ್ಟ್ರಗಳಿಗೆ ಹೆದರಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಆ ಬೆದರಿಕೆಗೆ ವಿಶ್ವ ಸಮುದಾಯ ಜಗ್ಗಲಿಲ್ಲ. ಅಲ್ಲಿಗೆ ಚೀನಾದ ಪ್ರಯತ್ನ ಫಲ ಕೊಡಲಿಲ್ಲ. ಅದಾದ ಬಳಿಕ ಅಂದರೆ 2020ರ ಹೊತ್ತಿಗೆ ಮಿಸಸ್ ಸಾಯ್ ಮತ್ತೆ ತೈವಾನ್ನ ಅಧ್ಯಕ್ಷರಾದರು. ಆನಂತರ ಚೀನಾದ ಅಗ್ರೆಷನ್ ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಯಾಕೆಂದರೆ ಸಾಯ್ ಅವರ ಪುನರ್ ಆಯ್ಕೆಯಿಂದ ಅಮೆರಿಕ ಮತ್ತು ತೈವಾನ್ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಈ ಸಂದರ್ಭದಲ್ಲೇ ಅಮೆರಿಕದ ಒಂದಷ್ಟು ರಾಜತಾಂತ್ರಿಕ ಅಧಿಕಾರಿಗಳು ತೈವಾನ್ಗೆ ಬಂದು ಅಲ್ಲಿನ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ರು. ಇದು ಚೀನಾದ ತಲೆಬಿಸಿಗೆ ಕಾರಣ ಆಯಿತು. ಚೀನಾ ನೇರವಾಗಿ ಅಮೆರಿಕಾಗೆ ಧಮಕಿ ಕೊಡ್ತು, ನೀವು ತೈವಾನ್ ವಿಚಾರದಲ್ಲಿ ರಾಜಕೀಯ ಮಾಡೋದಕ್ಕೆ ಶುರು ಮಾಡಿದರೆ ಮತ್ತು ತೈವಾನ್ಗೆ ಆಯುಧ ಸರಬರಾಜು ಮತ್ತು ತೈವಾನ್ ಜೊತೆಗಿನ ರಕ್ಷಣಾ ಒಪ್ಪಂದಗಳಂತಹ ಕೆಲಸಗಳನ್ನು ನೀವು ಆರಂಭ ಮಾಡಿದರೆ ಅದರಿಂದ ಅಮೆರಿಕ ಜೊತೆಗಿನ ನಮ್ಮ ಸಂಬಂಧವನ್ನ ಹಾಳು ಮಾಡ್ಕೋಬೇಕಾಗತ್ತೆ ಅನ್ನೋ ಬೆದರಿಕೆಯನ್ನು ಕೂಡ ಚೀನಾ ಇಡ್ತು. ಆದರೆ ಅಮೆರಿಕ ಇದಕ್ಕೆ ಕೂಡ ಜಗ್ಗಲಿಲ್ಲ. ಯಾಕೆಂದ್ರೆ ಅಮೆರಿಕಾಗೆ ಚೀನಾದ ಜೊತೆಗಿನ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಏನೂ ಆಗಬೇಕಾಗಿರಲಿಲ್ಲ. ಈಗಾಗಲೇ ಚೀನಾ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಿದ್ರಿಂದ ಅಮೆರಿಕಾದ ಕಣ್ಣಲ್ಲಿ ಚೀನಾ ತನ್ನ ಪ್ರತಿಸ್ಪರ್ಧಿ ದೇಶವಾಗಿ ಕಾಣಿಸ್ಕೊಳ್ತಾ ಇತ್ತು. ಹೀಗಾಗಿ ಚೀನಾದ ಯಾವ ಬೆದರಿಕೆಗೂ ಅಮೆರಿಕ ಸೊಪ್ಪು ಹಾಕಲಿಲ್ಲ. ತೈವಾನ್ ಅನ್ನು ಬೆಂಬಲಿಸುವುದನ್ನು ಕೂಡ ಅಮೆರಿಕನ್ನರು ನಿಲ್ಲಿಸಲಿಲ್ಲ. ಪರಿಣಾಮ ಚೀನಾ ತೈವಾನ್ ವಿರುದ್ಧ ಮಿಲಿಟರಿ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಯಿತು. 2020ರಲ್ಲಿ ಶುರುವಾದ ಈ ಬೆದರಿಕೆಯ ನಾಟಕಗಳು ಇವತ್ತಿಗೂ ಕೂಡ ಮುಂದುವರೆಕೊಂಡೇ ಬಂದಿವೆ. ಇವಾಗ ಹೇಗೆ ಚೀನಾದ ಯುದ್ಧ ವಿಮಾನಗಳು ಅಕ್ರಮವಾಗಿ ತೈವಾನ್ನ ವಾಯುನೆಲೆಯನ್ನು ಪ್ರವೇಶ ಮಾಡ್ತಾ ಇವೆಯೋ ಹಾಗೇನೆ 2021ರ ಏಪ್ರಿಲ್ನಲ್ಲಿ ಕೂಡ ಚೀನಾದ 12 ಯುದ್ಧ ವಿಮಾನಗಳು ತೈವಾನ್ನ ವಾಯುಗಡಿಯನ್ನ ಉಲ್ಲಂಘಿಸಿದ್ವು. ಇದಲ್ಲದೆ ಬಿಡನ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಮೊದಲ 2 ದಿನ ಕೂಡ ಚೀನಾದ ಯುದ್ಧ ವಿಮಾನಗಳು ತೈವಾನ್ ಮೇಲೆ ಹಾರಾಟವನ್ನು ನಡೆಸಿದ್ವು. ಈ ಮೂಲಕ ಚೀನಾ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹೀಗೆ ಚೀನಾದ ಉಪಟಳ ಹೆಚ್ಚಾಗ್ತಿದ್ದಂತೆ ತೈವಾನ್ ಕೂಡ ಯುದ್ಧಾಭ್ಯಾಸವನ್ನು ಪ್ರಾರಂಭ ಮಾಡಿತು. ಸದ್ಯಕ್ಕೆ ತೈವಾನ್ ಸೇನೆಯಲ್ಲಿ 3 ಲಕ್ಷ ಯೋಧರಿದ್ದಾರೆ. ತೈವಾನ್ ಬಳಿ ಅಮೆರಿಕ ನಿರ್ಮಿತ F-15 ಈಗಲ್ ಯುದ್ಧ ವಿಮಾನಗಳಿವೆ. ಅಷ್ಟೇ ಅಲ್ಲದೆ ಜಪಾನ್ ಮತ್ತು ಅಮೆರಿಕಗಳ ನೇರ ಬೆಂಬಲ ತೈವಾನ್ಗೆ ಇದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಚೀನಾ ಈ ರೀತಿಯ ಸಮಸ್ಯೆಗಳನ್ನು ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ತೈವಾನ್ ಅನ್ನ ಹೆದರಿಸೋದಕ್ಕೆ ಮತ್ತು ಚೀನಾದಲ್ಲಿನ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕಷ್ಟೇ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಸ್ನೇಹಿತರೆ, ಚೀನಾ
ಖಂಡಿತ ಈಗ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿನ ಆರ್ಥಿಕತೆ ಕುಸಿದು ಹೋಗ್ತಾ ಇದೆ, ವಿದೇಶಗಳಲ್ಲಿ ಹೂಡಿಕೆ ಮಾಡಿರೋ ಬಂಡವಾಳಗಳು ಫ್ರೀಸ್ ಆಗ್ತಾ ಇವೆ, ಇನ್ನು ಚೀನಾದಿಂದ ಹಣ ಪಡೆದಿರುವ ರಾಷ್ಟ್ರಗಳು ಕೂಡ ಚೀನಾಗೆ ಕೈ ಎತ್ತುತ್ತಾ ಇವೆ. ಹಾಗೇನೆ ಚೀನಾದ ಒಳಗೆ ಕೂಡ ಜನ ವಿದ್ಯುತ್ತು ಮತ್ತು ನೀರಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅಲ್ಲಿ ಕಮ್ಯುನಿಸ್ಟ್ ನಾಯಕರು ಶಿ ಜಿನ್ ಪಿಂಗ್ ವಿರುದ್ಧ ದನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೂಡ ಆಂತರಿಕ ಬಂಡಾಯಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಅಲ್ಲದೆ ಮಾವೋ ಝೆಡಾಂಗ್ನ ಅಪರಾವತಾರ ಅಂದ್ಕೊಂಡಿದ್ದ ಶಿ ಜಿನ್ ಪಿಂಗ್ ವಿರುದ್ಧ ಜನಾಕ್ರೋಶ ಕೂಡ ಅಲ್ಲಿ ಮಡುಗಟ್ಟುತ್ತಾ ಬರ್ತಾ ಇದೆ. ಇತ್ತೀಚೆಗೆ ಚೀನಾದಲ್ಲಿ ಕೂಡ ಪ್ರತಿಭಟನೆಗಳು ಆರಂಭ ಆಗ್ತಾ ಇವೆ. ಅಲ್ಲಿನ ಜನ ಹಾಗೂ ಕಮ್ಯುನಿಸ್ಟ್ ನಾಯಕರ ಆಕ್ರೋಶ ಸ್ಫೋಟಗೊಂಡ ದಿನ ಶಿ ಜಿನ್ ಪಿಂಗ್ ತಮ್ಮ ಅಧಿಕಾರವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ತನ್ನ ಅಧಿಕಾರವನ್ನು ಉಳಿಸ್ಕೋಬೇಕು ಅಂದ್ರೆ ಚೀನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಅಲ್ಲಿ ರಾಷ್ಟ್ರೀಯತೆ ಮತ್ತು ದೇಶಭದ್ರತೆಯ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು. ಈಗ ಅವರು ತೈವಾನ್ ಹಾಗೂ ಭಾರತಗಳನ್ನ ತೋರಿಸ್ತಾ ಅಲ್ಲಿ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಪರಿಣಾಮನೇ ಭಾರತದ ಗಡಿಯಲ್ಲಿ ಆಗಾಗ ಚೀನಿ ಸೈನಿಕರು ಮಾಡೋ ಕಿತಾಪತಿಗಳು ಮತ್ತು ಈಗ ತೈವಾನ್ನ ವಾಯುಗಡಿಯಲ್ಲಿ ಚೀನಾದ ಯುದ್ಧ ವಿಮಾನಗಳು ಪ್ರವೇಶ ಮಾಡಿ ತೈವಾನಿಗರ ನೆಮ್ಮದಿಯನ್ನ ಕೆಡಿಸ್ತಾ ಇರೋ ಪ್ರಕರಣಗಳು. ಆದರೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಮತ್ತು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಪ್ಪಿತಪ್ಪಿ ತೈವಾನ್ ಒಂದೇ ಒಂದು ಚೀನಾದ ಯುದ್ಧ ವಿಮಾನವನ್ನ ಹೊಡೆದು ಕೆಡವಿದ್ರೂ ಕೂಡ ಅಲ್ಲಿ ತೈವಾನ್ ಹಾಗೂ ಚೀನಾದ ನಡುವೆ ಒಂದು ಯುದ್ಧ ನಡೆಯುವ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದು ಗೆಳೆಯರೆ ಸದ್ಯಕ್ಕೆ ತೈವಾನ್ನ ಗಡಿಯಲ್ಲಿ ಚೀನಾ ಸೃಷ್ಟಿ ಮಾಡ್ತಾ ಇರೋ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.